ಒಂದ್ ಕಡೆ ಈ ಕಡೆ SITಯ ತನಿಖೆ ಆರಂಭ ಆಗ್ತಾ ಇದೆ. ಪವರ್ ಟಿವಿ ಈಗಾಗಲೇ ಈ ವಿಚಾರದ ಸಂಬಂಧವಾಗಿ ಪ್ರಜ್ವಲ್ ಕಾಮಕಾಂಡದ ಎಳೆಯನ್ನ ಬಿಚ್ಚಿಡ್ತಾ ಇದ್ದಂತೆ ಪ್ರಜ್ವಲ್ ಪರಾರಿಯಾಗಿದ್ರು. ಪವರ್ಫುಲ್ ಹೋರಾಟಕ್ಕೆ ಬೆಚ್ಚಿ ಬಿದ್ದು ಓಡೋಗಿದ್ರು. ಭಯದಲ್ಲೇ ವಿದೇಶಕ್ಕೆ ಓಡೋಗಿದ್ರು. ಹಾಸನದ ಸಂಸದರು ಜರ್ಮನಿಯ ಫ್ರಾಂಕ್ಫರ್ಟ್ ನಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಏಪ್ರಿಲ್ 27ರ ಬೆಳಗಿನ ಜಾವ ಜರ್ಮನಿಗೆ ಕಾಲ್ ಕಿತ್ತಿದ್ದಾರೆ ಪ್ರಜ್ವಲ್. ಬೆಳಗಿನ ಜಾವ 3:15 LH ವಿಮಾನದಲ್ಲಿ ಪ್ರಯಾಣ ಮಾಡಿದ್ದಾರೆ. 9:30ಕ್ಕೆ ಜರ್ಮನಿಯ ಫ್ರಾಂಕ್ಫರ್ಟ್ ನಲ್ಲಿ ಆ ವಿಮಾನ ಲ್ಯಾಂಡ್ ಆಗಿದೆ. ಅಲ್ಲಿಗೆ ತೆರಳಿದ್ದಾರೆ ಅನ್ನೋದು ಸದ್ಯಕ್ಕಿರೋ ಮಾಹಿತಿ. SIT ತನಿಖೆ ಅಥವಾ SIT ರಚನೆ ಆಗುತ್ತೆ ಅನ್ನೋದು ಸುಳಿವು ಸಿಗ್ತಾ ಇದ್ದಂತೆ ವಿದೇಶಕ್ಕೆ ಎಸ್ಕೇಪ್ ಆಗಿದ್ದಾರೆ ಹಾಸನದ ಮಾನ್ಯ ಸಂಸದರು. ವಿಶೇಷ ತನಿಖಾ ತಂಡ ರಚನೆಗೆ ರಾಜ್ಯ ಸರ್ಕಾರ ಆದೇಶವನ್ನು ಕೊಟ್ಟಿತ್ತು. ಎಳೆಯಾಗಿ ಕಾಮಕಾಂಡವನ್ನ ಪವರ್ ಟಿವಿ ಬಿಚ್ಚಿಟ್ಟಿತ್ತು. ಪವರ್ ಸ್ಟುಡಿಯೋದಲ್ಲಿ ಸಂತ್ರಸ್ತೆಯರ ಕಣ್ಣೀರಿಟ್ಟಿದ್ರು. ನಿಷ್ಪಕ್ಷಪಾತವಾಗಿ ಸುದ್ದಿ ಮಾಡಿತ್ತು ನಿಮ್ಮ ಪವರ್ ಟಿವಿ. ಇದು ಪವರ್ಫುಲ್ ಹೋರಾಟದ ಅತಿ ದೊಡ್ಡ ಇಂಪ್ಯಾಕ್ಟ್. ಗಮನಿಸ್ತಾ ಇದ್ದೀರಿ ನೋಡಿ, ಇದೇ ವಿಮಾನ LH ವಿಮಾನದಲ್ಲಿ ಫ್ರಾಂಕ್ಫರ್ಟ್ಗೆ ಹೋಗಿದ್ದಾರೆ ಅನ್ನೋದು ಸದ್ಯದ ಮಾಹಿತಿ. ಬೆಳಿಗ್ಗೆ 3:15 ಬೆಂಗಳೂರಿನಿಂದ ಡಿಪಾರ್ಚರ್ ಆಗಿರೋದು ಈ ಫ್ಲೈಟ್. ಫ್ರಾಂಕ್ಫರ್ಟ್ಗೆ ಹೋಗಿ ರಿಸೀವ್ ಆಗಿರೋದು 9 ಗಂಟೆ, ಲ್ಯಾಂಡ್ ಆಗಿರೋದು 9:30. ಇನ್ನು SIT ಕೂಡ ರಚನೆ ಆಗಿರಲಿಲ್ಲ. ಇವರು ಫ್ರಾಂಕ್ಫರ್ಟ್ಗೆ ಹೊರಡುವಾಗ ಎಲೆಕ್ಷನ್ ಮುಗಿಸಿದ್ರು, ವೋಟ್ ಹಾಕಿದ್ರು. ರಾತ್ರೋರಾತ್ರಿ ಕಳ್ಳನ ರೀತಿಯಲ್ಲಿ 3:15 ಬೆಳಗಿನ ಜಾವಕ್ಕೆ ಜರ್ಮನಿಗೆ ಓಡ್ ಹೋದ್ರು. ಇವ್ರದೇನು ತಪ್ಪೇ ಇರಲಿಲ್ಲ. ತಾನು ಸಂಭಾವಿತ ಅನ್ನೋದಾಗಿದ್ರೆ ಯಾಕೆ ಜರ್ಮನಿಗೆ ಹೋಗ್ತಾ ಇದ್ರು? ನೀವೇ ಉತ್ತರ ಕೊಡಬೇಕು. ಬೆಂಗಳೂರಿನಿಂದ ಜರ್ಮನಿಗೆ ಹೋಗಿರೋದ್ರ ಟಿಕೆಟ್ ಡೀಟೇಲ್ಸ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಯಾಕೆ ಜರ್ಮನಿಗೆ ಹೋದ್ರು ಅನ್ನೋದು ಒಂದು ಕಡೆ ಪ್ರಶ್ನೆ. ಇನ್ನು SIT ಟೀಮ್ ಜರ್ಮನಿಗೆ ಹೋಗುತ್ತಾ ಅನ್ನೋದು ಕೂಡ ಒಂದು ಕಡೆ ಪ್ರಶ್ನೆ.